ನಾನು ಕೂಡ ಇರೋದಿಲ್ಲ ಅಂತೇಳಿ ದಿಲೀಪ್ ಅವರ ಪತಿ ತುಂಬಾ ಆಕ್ರಂದದಿಂದ ಕಣ್ಣೀರು ಹಾಕುತ್ತಾ ನೋವನ್ನು ಹಿಡ್ಕೊಂಡಿದ್ದಾರೆ. ಇನ್ನು ಅವತ್ತು ರಾತ್ರಿ ಏನೋ ಅಂತ ಕಾಣಿಸ್ಕೊಂಡು ಬೆಳಿಗ್ಗೆ ಹೋಗೋಣ ಅಂತ ಹೇಳಿದ್ರು. ನಾನು ಅವತ್ತು ಅದನ್ನೇ ಇದು ಮಾಡಿದ್ದು. ನಾನು ಅವತ್ತು ರಾತ್ರಿ ಕರ್ಸ್ಕೊಂಡು ಹೋಗಿದ್ದು ದಿಲೀಪ್ ಮಾತು ಕೇಳಬಾರ್ದಿತ್ತು ಅಂತೇಳಿ ತುಂಬಾ ಭಾವುಕರಾಗಿ ಕಣ್ಣೀರು ಹಾಕುತ್ತಾರೆ. ಇನ್ನು ಅವ್ರ ಮಕ್ಕಳು ಸಹ ತುಂಬಾ ಕಣ್ಣೀರು ಹಾಕುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀವಿದ್ಯಾ ಕೂಡ ಈಗ ನಾನು ನೀನಿಲ್ಲದ ಬದುಕೋದು ಹೇಗೆ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಿದ್ದೆ. ಆರೀಗ ನಾನು ನಿರ್ಧಾರ ಮಾಡಿದ್ದೀನಿ, ಗಟ್ಟಿಯಾಗಿ ನಾನು ಬದುಕಲೇಬೇಕು ನಮ್ಮ ಮಕ್ಕಳಿಗೋಸ್ಕರ. ಯಾಕೆಂದರೆ ಇನ್ನು ನಿಮ್ಮ ಮಕ್ಕಳಿಗೋಸ್ಕರ ತುಂಬಾ ಕನಸುಗಳನ್ನ ಕಟ್ಕೊಂಡಿದ್ದಾನು. ಆ ಕನಸುಗಳನ್ನ ನಾನು ನೆರವೇರಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆ ಸೀರಿಯಲ್ಗಳನ್ನ ಪ್ರೊಡಕ್ಷನ್ಗಳನ್ನ ಈಗ ಶ್ರೀವಿದ್ಯಾ ಇನ್ನು ಮುಂದೆ ನೋಡ್ಕೊಳ್ಳಲಿದ್ದಾರೆ. ಕಥೆ ಆಗಿರ್ಬೋದು, ನಿರ್ಮಾಣ ಆಗಿರ್ಬೋದು, ಎಲ್ಲದನ್ನು ಕೂಡ ಇನ್ನು ಮುಂದೆ ಶ್ರೀವಿದ್ಯಾ ಅವರೇ ನಿಭಾಯಿಸ್ಕೊಂಡು ಹೋಗಲಿದ್ದಾರೆ ಅಂತ ಹೇಳಲಾಗುತ್ತೆ. ಇದೇ ಸಂದರ್ಭದಲ್ಲಿ ಇಂಥದ್ದು ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ. ನಿಜಕ್ಕೂ ಶ್ರೀವಿದ್ಯಾ ಅವರು ಇಷ್ಟು ಗಟ್ಟಿ ನಿರ್ಧಾರ ಇಷ್ಟು ಬೇಗ ಮಾಡ್ತಾರೆ ಎಂಬುದು ಯಾರಿಗೂ ಸಹ ಊಹಿರಲಿಲ್ಲ. ಯಾಕೆಂದರೆ ಅವರ ಪತಿನವರು ಅಷ್ಟೇ ಪ್ರೀತಿಯಾಗಿ ಇದು ಮಾಡ್ತಿದ್ರು. ಈಗ ಒಂದು ಗೌರವಪೂರ್ವಕವಾಗಿ ಇದನ್ನು ಮಾಡಲೇಬೇಕು ಒಂದಷ್ಟು ಜನಕ್ಕೆ. ಯಾಕೆಂದರೆ ಎಷ್ಟೋ ಜನ ಸೀರಿಯಲ್ಗಳು ಹೊಟ್ಟೆಪಾಡಿಗಾಗಿ ನಡೀತಾ ಇರುತ್ತೆ. ಅವರ ಜೀವನಕ್ಕೆ ತೊಂದರೆ ಆಗಬಾರ್ದು ಎಂಬುದನ್ನು ಶ್ರೀವಿದ್ಯಾ ಅವರು ಮನವರಿಕೆ ಆಗಿದೆ.